ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಧ್ಯಾಹ್ನದಂತೂ ಫುಲ್ ಮಳೆ ಮಾಡಾಕ್ಬಿಟ್ಟೈತಿ. ಫುಲ್ ಜೋರು ಮಳೆ ಬರಕೊಂಡ್ಬಿಟ್ಟೈತಿ. ನೋಡ್ರಿ ನೀವು ಇಲ್ಲಿ ಹೆಂಗೆ ಮಳೆ ಬರತೈತೆ ಅನ್ನೋದು. ನೋಡ್ರಿ ಇಲ್ಲಿ ಯಾವ ರೀತಿ ಮಳೆ ಬರತೈತೆ ಅಂತಂದು. ಇನ್ನು ಇವಾಗ ಸ್ವಲ್ಪ ಕಡಿಮೆ ಆಗೈತ್ರಿ. ಇಲ್ಲಂತಂದ್ರೆ ಬೆಳಗ್ಗಿಂತ ಅಂತೂ ಫುಲ್ ಜೋರು, ಅಂದ್ರೆ ಮಧ್ಯಾಹ್ನದಿಂದ ಅಂತೂ ಫುಲ್ ಜೋರು ಬರತೈತ್ರಿ. ಸೊ ನಾನು ಇವಾಗ ಕಾಲೇಜ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟೈತಲ್ರಿ. ಇವಾಗ ಸ್ವಲ್ಪ ದಿನ ರೀ, ಆಮೇಲಿಂದ ಸಿಲೆಬಲ್ಸು ಸ್ಟಾರ್ಟ್ ಮಾಡ್ತಾರಂತ ಅಂದಾರ್ರಿ. ಬುಕ್ಸ್ ಅದನ್ನೆಲ್ಲ ತೊಗೊಂಡಿದ್ದಾದಮೇಲೆ ಸೊ ಹಾಗಾಗಿ ನಾನು ಟೈಮ್ ಟೇಬಲ್ ಮಾಡ್ಕೊಂಡೀನಿ ರೀ. ಅಂದ್ರೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ರೆಡಿ ಆಗೋದಾಗಿರ್ಬೋದು, ಅದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಡೋದಾಗಿರ್ಬೋದು, ಅಂದ್ರೆ ನಮಾಜ್ ಮಾಡೋದಾಗಿರ್ಬೋದು, ಸ್ಟಡಿ ಮಾಡೋದಾಗಿರ್ಬೋದು, ನಾನು ಭಾಂಡೆನೂ ತಿಕ್ತೀನಲ್ರಿ ಅದನ್ನು ಆಗಿರ್ಬೋದು, ಅದನ್ನೆಲ್ಲ ಕೂಡಿಸಿ ಒಂದು ಟೈಮ್ ಟೇಬಲ್ ಟೈಪ್ ಮಾಡ್ಕೊಂಡೀನಿ ರೀ. ಅದನ್ನು ಯಾವಾಗ ಸಿಲೆಬಲ್ಸ್ ಸ್ಟಾರ್ಟ್ ಆಗ್ತಾವಲ್ರಿ ಅವಾಗಿಂದ ಆ ಟೈಮ್ ಟೇಬಲ್ ಪ್ರಕಾರನ ನಡ್ಕೋಬೇಕಂತ ಅನ್ಕೊಂಡೇನಿ ರೀ. ಅಂದ್ರೆ ಮತ್ತು ನನಗೆ ಇವಾಗ ಬಿಟ್ಟಿದ್ದಂತಹ ವ್ಲಾಗೊಳಗೂ ಕಮೆಂಟ್ ಮಾಡತ್ತೀರಿ ಯಾವ ಕಾಲೇಜ್ ಅಂತ ಹೇಳಿ. ನಾನು ಹೋದ ವ್ಲಾಗ್ ಒಳಗೆ ನಾನು ಹೈಸ್ಕೂಲ್ ಕಲ್ತಿದ್ನಲ್ಲ, ಅದ್ರ ಮೇಲೆ ಕಾಲೇಜ್ ಐತ್ರಿ ಅಂತ ಹೇಳಿದೆ ರೀ. ಆದ್ರೆ ನಂದು ಅದ್ರ ಮೇಲೆ ರೀ ಹೆಸರು IG ಹಿರೇಗೌಡರು ಕಾಲೇಜ್ ಅಂತ ಹೇಳಿ ರೀ. ಸೊ ಇವಾಗ ಸಂಜೆಗೆ 6:30 ಆತ್ರಿ. ನೋಡ್ಬೋದು ಇಲ್ಲಿ ಎಷ್ಟು ಬಾಂಡೆ ಜಮಾ ಮಾಡ್ಯಾರ ಅಂತ. ನನಗೆ ಇವಾಗ ಇದನ್ನೆಲ್ಲ ತಿಕ್ತೇನೆ ಜಲ್ದಿ. ಇವಾಗ 7:15 ಅಂದ್ರೆ ಅಜಾ ಆಕೈತ್ರಿ. ಮತ್ತು ನಮಾಜ್ ಮಾಡ್ಬೇಕಲ್ರಿ, ಹಾಗಾಗಿ ಜಲ್ದಿ ತಿಕ್ತೇನೆ ರೀ ಇವಾಗ ಇವನ್ನೆಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ಇವಾಗ 6:30 ಆಗೈತ್ರಿ. 6:30ಗೆ ಎದ್ದೇನ್ರಿ ನಾನು. ಇವಾಗ ಮುಖ ತೊಳ್ಕೊಂಡು ಬಂದೆ ರೀ. ಇವಾಗ ಹೋಗಿ ಅಡುಗೆ ಮಾಡ್ಕೊಂಡು ನೋಡ್ರಿ ಟಿಫಿನ್ ಬಾಕ್ಸ್ ಕಟ್ಕೊಳಕ್ಕೆ. ಇವಾಗ ಫಸ್ಟಿಗೆ ಇಲ್ಲೇ ಚಪಾತಿ ಹಿಟ್ಟು ನಾದ್ಕೊಳತ್ತೇನೆ ರೀ ನಾನು. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಇದನ್ನು ಸ್ವಲ್ಪ ಸಾಫ್ಟಾಗಿನ ನಾದ್ಕೊಂಡ್ಬಿಡೋಣ್ರಿ ಇವಾಗ. ನಾನಿವತ್ತು ಏನು ಮಾಡ್ಕೊಂಡು ಹೋಗತ್ತೇನಪ್ಪ ಅಂತಂದ್ರೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಹೋಗತ್ತೀನಿ ರೀ. ನಿನ್ನೆ ಮಮ್ಮಿ ತರಕಾರಿಗೆ ಹೋಗಿದ್ರಿ, ಅವ್ರಿಗೆ ಹೇಳಿದ್ದೆ ನಾನು ಫ್ಲವರ್ ಇದ್ರೆ ತೊಗೊಂಡ ಅಂತ ಹೇಳಿ. ಇರಲಿಲ್ಲ ಅಂದ್ರಿ, ಅದಕ್ಕೆ ಅವ್ರು ತೊಗೊಂಡು ಬಂದಿಲ್ಲ. ಫ್ಲವರ್ ಇದ್ದಿಪ್ಪ ಅಂತಂದ್ರೆ 2 ಅಂದ್ರೆ ಆಲೂಗಡ್ಡೆ ಮತ್ತು ಫ್ಲವರ್ 2 ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಡು ಹೋಗ್ತಿದ್ದೆ ರೀ. ಇವಾಗ ಫ್ಲವರ್ ಇಲ್ಲಲ್ರಿ, ಹಾಗಾಗಿ ಆಲೂಗಡ್ಡೆದಷ್ಟೇ ಮಾಡ್ಕೊಂಡು ಹೋಗ್ತೀನಿ ರೀ. ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ. ಇಲ್ಲಿ ನೋಡ್ಬೋದು ರೀ, ನಾನು ಹಿಟ್ಟು ನಾದ್ಕೊಂಡೆ ರೀ. ಇವಾಗ ಪಲ್ಯ ಮಾಡ್ಕೊಂಡು ನೋಡ್ರಿ, ಜಲ್ದಿ ಆಲೂಗಡ್ಡೆ ಪಲ್ಯ. ಇಲ್ಲಿ ನಾನು 4 ಆಲೂಗಡ್ಡೆ ಅಷ್ಟೇ ತೊಗೊಂಡೇನಿ ರೀ. ಇಲ್ಲಿ ನೀರು ತೊಗೊಂಡೇನಿ, ಆಮೇಲೆ ಮತ್ತಿದ್ದೇನು. ಇವಾಗ ಜಲ್ದಿ ಕಟ್ ಮಾಡ್ಕೊಂಡು ನೋಡ್ರಿ ಆಲೂಗಡ್ಡೆ. ಇಲ್ಲ 4 ಆಲೂಗಡ್ಡೆ ತೊಗೊಂಡಿದ್ದೆ ಅಂತ ಇದ್ರೊಳಗೆ 3 ಕಟ್ ಮಾಡ್ಕೊಂಡೇನಿ ರೀ. ಇವಾಗ ಇದನ್ನು ಪಲ್ಯ ಮಾಡೋದಿಲ್ಲ ರೀ. ಫಸ್ಟ್ ಹೋಗಿ ಕಸ ಹೊಡೆದು ಬರ್ತೇನೆ ರೀ, ಆಮೇಲೆ ಪಲ್ಯ ಮಾಡ್ತೇನೆ ರೀ. ಮತ್ತು ನಾನು ಕಸ ಹೊಡೆದು ಜಳಕ ಮಾಡಿ ರೆಡಿಯಾಗಿ ಬಂದೇನಿ ರೀ. ಇನ್ನು ತಲೆ ಅಷ್ಟೇ ಬಾಚ್ಕೋಬೇಕು ರೀ. ಅದಕ್ಕಿಂತ ಫಸ್ಟ್ ಇವಾಗ ಕರೆಂಟ್ ಹೋಗ್ಬಿಟ್ಟವ್ರಿಪ್ಪ, ಅದಕ್ಕೆ ಜಲ್ದಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು. ಇಲ್ಲಿ ನಾನು ಉಳ್ಳಾಗಡ್ಡಿ, ಟಮಾಟಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಇಲ್ಲೊಂದು ಬಾಳ್ಗೆ ಇಟ್ಟೇನಿ, ಇದ್ರೊಳಗೆ ಎಣ್ಣೆ ಹಾಕೀನಿ ರೀ. ಇವಾಗ ಸ್ವಲ್ಪ ಇದ್ರೊಳಗೆ ಜೀರಿಗೆ ಹಾಕೊಂಡ್ಬಿಡೋಣ ರೀ. ಉಳ್ಳಾಗಡ್ಡಿ ಫ್ರೈ ಆಗಿದ್ವಿ ರೀ. ಅದ್ರೊಳಗೆ ಟಮಾಟಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತು ಮಿಕ್ಸ್ ಮಾಡಿದೆ ರೀ. ಇವಾಗ ಆಲೂಗಡ್ಡಿನೂ ಇದ್ರೊಳಗೆ ಹಾಕೊಂಡ್ಬಿಡೋಣ ಇವಾಗ. ನಾನಿವಾಗ ಇದ್ರೊಳಗೆ ಅರಿಶಿನ, ಉಪ್ಪು, ಖಾರ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡೇನಿ ರೀ. ಇವಾಗ ಇದ್ರೊಳಗೆ ಸ್ವಲ್ಪ ನೀರು ಹಾಕೊಂಡ್ಬಿಡೋಣ ರೀ. ಇವಾಗ ಮತ್ತು ನಾನಿಲ್ಲಿ ಚಪಾತಿ ಮಾಡ್ಕೊಳತ್ತೀನಿ ರೀ. ಇಲ್ಲಿ ನನ್ನ ಚಪಾತಿನೂ ರೆಡಿ ಆದ್ವಿ ರೀ. ಇವಾಗ ಇದನ್ನು ಜಲ್ದಿ ಬೇಯಿಸ್ಕೊಂಡ್ಬಿಡ್ತೇನೆ ರೀ. ಇಲ್ಲಿ ನಮ್ದು ಆಲೂಗಡ್ಡೆ ಪಲ್ಯನೂ ರೆಡಿ ಆಯ್ತು ರೀ. ಇಲ್ಲಿ ನನ್ನ ಚಪಾತಿನೂ ರೆಡಿ ಆದ್ವಿ ರೀ. ಮತ್ತು ಇವಾಗ 8:30 ಆಯ್ತು ರೀ. ಇವಾಗ ಸಾನಿಯಾ ಬಂದ್ಲಂದ್ರೆ ಆಕೆ ಜೊತೆ ನಾಷ್ಟ ಮಾಡಿ ಕಾಲೇಜಿಗೆ ಹೋಗ್ತೀವಿ ರೀ, ಡಬ್ಬಿ ಕಟ್ಕೊಂಡು. ನಾನಿಲ್ಲಿ ಇವಾಗ ಡಬ್ಬಿ ಒಳಗೆ
ಪಲ್ಯ ಹಾಕೊಂಡೇನಿ ರೀ. ಇವಾಗ ಅಲ್ಯೂಮಿನಿಯಮ್ದು ಪೇಪರ್ ಐತ್ರಿ, ಅದ್ರೊಳಗೆ ಚಪಾತಿ ಇಟ್ಕೊತೀನಿ ರೀ. ಉಲ್ಟಾಕಿ ಮತ್ತು ಇಲ್ಲಿ ಚಪಾತಿ. ಇವಾಗ ಸಾನ್ಯ ಬಂದ್ಲಿರಿಪ್ಪ, ಟೈಮ್ ಆಗಿತ್ತ, ಹಾಗಾಗಿ ನಾವು ನಾಷ್ಟ ಮಾಡಲಿಲ್ಲ. ಅಲ್ಲೇ 12ವರೆಗೆ ಬಿಡುತ್ರಿ, ಅವಾಗ ಮಾಡ್ತೀವಿ. ಇವಾಗ ಕಾಲೇಜಿಗೆ ಹೋಗತ್ತೀವಿ ನಾವು. ಎಲ್ಲರೂ ಶೇರ್ ರೆಡಿ ಆದ್ರಿವಾ? ನಮ್ಮ ಸಾನಿಯನ ಬಂದ್ಲು. ಏನು ಕಟ್ಕೊಂಡಿ? ಚಪಾತಿ ಆಲೂಗಡ್ಡೆ ಪಲ್ಯ. ನೀನು ಸಾನಿಯಾ ಕಟ್ಕೊಂಬಂದಿಲ್ಲ? ಕಟ್ಕೋಬೇಕಿಲ್ಲ ಮತ್ತು ನೀನು ಜಾಸ್ತಿ 4 ಸಾಕು ಹಾಕಿ ಎರಡು ನಿಂಗೆ ಎರಡು ನಿಂಗೆ ಸಾಕು ಹಾಕವ ಎರಡು. ನೋಡ್ರಿ ಹಂಗಾರ ಜಾಸ್ತಿ. ಹೋಗಕತ್ರು ಶಾಲೆಗೆ, ಕಾಲೇಜಿಗೆ. ಶಾಲೆ ಅಂದ್ರೆ ಸಿಟ್ಟು ಬರತ್ರಿ ಈಗ ಅವ್ರಿಗೆ, ಕಾಲೇಜ್. ಇವಾಗ 1:30 ಆತ್ರಿ. ಇವಾಗ ಜಸ್ಟ್ ಮನೆಗೆ ಬಂದೆ. ಇವಾಗ ಊಟ ಮಾಡ್ಕೊಂಡು ಬಂದಿದ್ದಿಲ್ಲ ರೀ, ಹೊಟ್ಟೆನ ಹಸ್ದಿಲ್ಲ, ಸ್ವಲ್ಪ ಹೊತ್ತು ಕುಂತು. ಮತ್ತು ಇವತ್ತು ಸೆಕೆಂಡ್ ಡೇ ಐತ್ರಿ ನಮ್ಮ ಕಾಲೇಜಿಂದ. ಇವತ್ತು ಎಲ್ಲ ನಮ್ಗೆ ಬುಕ್ಸ್ ಯಾವ್ಯಾವ ತೊಗೊಂಡು ಬರ್ಬೇಕು, ನೋಟ್ಬುಕ್ ಒಂದು ರೂಲಿಂದ ಎಷ್ಟು ಪೇಜಿಂದ ತೊಗೊಂಡ್ಬರ್ಬೇಕು, ಯಾವ್ಯಾವ ಸಬ್ಜೆಕ್ಟಿಗೆ ತೊಗೊಂಡ್ಬರ್ಬೇಕು, ಅದನ್ನೆಲ್ಲ ಹೇಳಿದ್ರಿ. ಅದನ್ನಷ್ಟೇ ಹೇಳಿದ್ರಿ ಇವತ್ತು. ಮತ್ತು ಗುರುವಾರದಿಂದ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಯಾರ್ರಿ. ಇವಾಗ ನಮ್ಗೆ 1:15 ಬಿಡತ್ತಾರ್ರಿ. ಮತ್ತು ಗುರುವಾರದಿಂದ ಫುಲ್ ಡೇನ ಇರುತ್ತೆ ರೀ, ಅಂದ್ರೆ 3 ಗಂಟೆ ತನಕನೇ ಇರುತ್ತೆ ರೀ ನಮ್ಮ ಕಾಲೇಜ್. ಮತ್ತು ನಿಮಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.